ಹಾಯ್ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ರಿಯಲಿ ವೆಲ್. ನನಗೆ ಆ್ಯಕ್ಚುಲಿ ಮನೇಲಿ ತರಕಾರಿ ಖಾಲಿ ಆಯಿತು ಅಂತಂದರೆ ಅಡುಗೆ ಏನು ಮಾಡಬೇಕಪ್ಪ ಅಂತಲೇ ತೋಚೋದಿಲ್ಲ. ಫುಲ್ ಬ್ಲ್ಯಾಂಕ್ಔಟ್ ಆಗಿಬಿಡ್ತೀನಿ. ಸೊ ಅದಕ್ಕೆ ಅದನ್ನು ಪ್ರಯಾರಿಟಿ ಬೇಸ್ ಮೇಲೆ ನಾನು ರೀಸ್ಟಾಕ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ನಾನು ಯಾವಾಗಲೂ ವೀಕ್ ಬೇಸ್ ಮೇಲೇ, ಅಂದರೆ ಒಂದು ವೀಕಿಗೆ ಆಗಷ್ಟು ತರಕಾರಿನ ತೊಗೊಂಡು ಬಂದಿರ್ತೀನಿ. ಅಂದರೆ ಅದು ನನಗೆ ಮೀಲ್ ಪ್ಲ್ಯಾನ್ಗೆಲ್ಲ ಈಸಿ ಆಗಿರಲಿ ಅಂತ. ಬಟ್ ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಗೆಯೇ ಒಂದು ಸ್ವಲ್ಪ ಬೇರೆ ವೆರೈಟೀಸ್ ಎಲ್ಲ ತರಕಾರಿನ ತೊಗೊಂಡು ಬರ್ತಾಯಿದ್ದೀನಿ. ಅದರಿಂದ ನನಗೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ನಾವು ತರಕಾರಿ ಜಾಸ್ತಿ ಇದ್ದಾಗ ನಾವು ಅಡುಗೆನ ಆರಾಮಾಗಿ ನಾವು ಪ್ಲ್ಯಾನ್ ಮಾಡ್ಬೋದು ಅಂತ. ಅಂದರೆ ನಾವು ಡಿಫ್ರೆಂಟ್ ವೆರೈಟೀಸನ್ನು ಕೂಡ ನಾವು ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇವಾಗ ನಾನು ತಂದಿರೋ ತರಕಾರಿನೆಲ್ಲ ಚೆನ್ನಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಹಾಗೆಯೇ ವಾಶ್ ಮಾಡಿಕೊಂಡೆ. ಆಮೇಲೆ ನಾನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನನ್ನ ಕೆಲಸ ಮುಗಿಯೋಷ್ಟರಲ್ಲಿ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಬಂದುಬಿಡತ್ವೆ. ಆಮೇಲೆ ನಾನು ಸ್ಟೋರ್ ಮಾಡ್ಕೊತೀನಿ. ವೆಜಿಟೇಬಲ್ ಬಾಸ್ಕೆಟು ಕ್ಲೀನಾಗೇ ಇತ್ತು. ಸೊ ಅದಕ್ಕೆ ಅದನ್ನು ಅಷ್ಟೇ ವೈಪ್ ಮಾಡಿಕೊಂಡೆ. ಆಮೇಲೆ ಎಲ್ಲ ದೊಡ್ಡ ತರಕಾರಿನ, ಅಂದರೆ ಸ್ವಲ್ಪ ಹೆವಿ ತರಕಾರಿನೆಲ್ಲ ಕೆಳಗಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಸರ್ತಿ ಬದನೆಕಾಯಿ ಭರ್ತಾ ಮಾಡಿದ್ರಾಯಿತು ಅಂತ ದೊಡ್ಡ ಬದನೆಕಾಯಿ ಬರುತ್ತಲ್ವ, ಅದನ್ನು ತೊಗೊಂಡು ಬಂದಿದ್ದೆ. ಹಾಗೆಯೇ ಚೌಳಿಕಾಯಿ, ಬೀನ್ಸು, ಬೆಂಡೆಕಾಯಿ ಈ ಥರದ್ದೆಲ್ಲ ತರಕಾರಿನ ನಾನು ಬ್ಯಾಗ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರದ ಬ್ಯಾಗ್, ಅಂದರೆ ವೈಟ್ ಬ್ಯಾಗ್ಸ್, ವೆಜಿಟೇಬಲ್ ಬ್ಯಾಗ್ಸ್ ಏನು ಬರುತ್ತಲ್ವ, ಅದನ್ನು ನಾನು ವಾಷಿಗೆ ಹಾಕಿದ್ದೆ, ವಾಷಿಂಗಿಗೆ. ಸೊ ಅದಕ್ಕೆ ಈ ರೀತಿ ಕಾಟನ್ ಬ್ಯಾಗಲ್ಲಿ ನಾನು ಅದನ್ನು ಸ್ಟೋರ್ ಮಾಡಿಟ್ಕೊಂಡೆ. ಈ ಸರ್ತಿ ಸಿಹಿಗುಂಬಳಕಾಯಿನೂ ತೊಗೊಂಡು ಬಂದಿದ್ದೀನಿ. ಇದರಿಂದ ಏನಾದರೂ ವೆರೈಟಿ ಮಾಡಿದ್ರಾಯಿತು ಅಂತ. ಅದನ್ನು ಈ ರೀತಿ ನಾನು ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರಿಂದ ನಾವು ತುಂಬ ದಿನ, ಅಂದರೆ ಒಂದು 7 ಡೇಸ್ ಆದರೂ ನಾವು ಆರಾಮಾಗಿ ಇದನ್ನು ಕೆಡದಂಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಾರ್ಮಲ್ ಕವರ್ಸ್, ಅಂದರೆ ಜಿಪ್ಲಾಕ್ ಬ್ಯಾಗ್ಸ್ ಬರುತ್ತಲ್ವ, ಅದರಲ್ಲೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಅದರದ್ದು ಶೆಲ್ಫ್ ಲೈಫು ಒಂದು 2-3 ಡೇಸ್ ಇರುತ್ತೆ ಅಷ್ಟೇ. ಬಟ್ ನಮಗೆ ಸ್ವಲ್ಪ ಜಾಸ್ತಿ ದಿನ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಏರ್ಟೈಟ್ ಕಂಟೈನರ್ಸ್ ಆರ್ ದ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಕೌಂಟರ್ ಟಾಪ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಡಿನ್ನರ್ ಕೂಡ ರೆಡಿ ಮಾಡಬೇಕಿತ್ತು ಅದಕ್ಕೆ. ಇವತ್ತು ಬೆಳಗ್ಗೆನೇ ಇಶಾನ್ ಕಾಲೇಜಿಗೆ ಹೋಗುವಾಗ ಇವತ್ತು ರಾತ್ರಿ ಡಿನ್ನರ್ಗೆ ಆನಿಯನ್ ಪಡ್ಡು, ಅಂದರೆ ಈರುಳ್ಳಿ ಹಾಕಿದ ಪಡ್ಡನ್ನ ಮಾಡಮ್ಮ ಅಂತ ಹೇಳಿ ಹೋಗಿದ್ದ. ಅವನದು ರಿಕ್ವೆಸ್ಟ್ ಆಗಿತ್ತು ಇವತ್ತು. ಸೊ ಅದಕ್ಕೆ ಇವತ್ತು ನಾನು ಪಡ್ಡು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಡಿನ್ನರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಹಿಟ್ಟು ಖಾಲಿಯಾಗಿ ಹೋಗಿತ್ತು. ನಾನು ಒಂದು 2 kg ಆಗೋಷ್ಟು ಹಿಟ್ಟನ್ನ ನಾನು ರೆಡಿ ಮಾಡಿಟ್ಕೊಂಡಿರ್ತೀನಿ. ಅಂದರೆ ಒಂದು ವೀಕಿಗೆ ಆಗೋಷ್ಟು ನಮಗೆ ಒಂದು 2 kg ಬೇಕಾಗತ್ತೆ ಅಂತ ಹಾಕ್ಕೊಂಡು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಅದು ಖಾಲಿಯಾಗಿ ಹೋಗಿತ್ತು. ಆ್ಯಂಡ್ ಇನ್ಸ್ಟಂಟ್ ನಾವು ರವೆದೇನು ಮಾಡ್ತೀವಲ್ವ, ರವೆದ್ದು ಯೂಸ್ ಮಾಡ್ತೀವಲ್ವ, ಅದನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅವನಿಗೆ ಪ್ರಾಪರಾಗಿ ದೋಸೆ ಹಿಟ್ಟಿಂದನೇ ಬೇಕು ಅಂತ ಹೇಳ್ದ. ಅಂದರೆ ಅಕ್ಕಿ ಹಿಟ್ಟೇನು ಬರುತ್ತಲ್ವ, ಅದರಿಂದನೇ ನನಗೆ ಪಡ್ಡು ಮಾಡಿಕೊಡಮ್ಮ ಅಂತ ಹೇಳಿದ್ದ. ಸೊ ಅದಕ್ಕೆ IDCದು ಏನು ಬರುತ್ತಲ್ವ, ಅದನ್ನು ಹಿಟ್ಟು ನಾನು ತರಕಾರಿ ತೊಗೊಂಡು ಬರೋವಾಗಲೇ ತೊಗೊಂಡು ಬಂದು ಅದರಿಂದನೇ ಇವತ್ತು ಪಡ್ಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟಿಗೆ ನಾನು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸರಿಯಾಗಿ ವಾಶ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ.
ಇದು ಇನ್ನೂ ಹೆಲ್ದಿ ವರ್ಷನ್ ಬೇಕು ಅಂತಂದರೆ ನಾವು ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಕಡೆಯದಾಗಿ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ರುಚಿಗೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ, ಯಾಕೆಂದರೆ ಐಡೀಸು ಒಂದು ಸ್ವಲ್ಪ ನನಗೆ ಯಾಕೋ ಏನೋ ಅದು ಅಷ್ಟೊಂದು ಟೇಸ್ಟಿ ಅಂತ ಅನಿಸೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರ್ತೀನಿ, ಅದರಿಂದ ಒಂದು ಸ್ವಲ್ಪ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಸೊ ಇವಾಗ ಅವನ್ನೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಪಡ್ಡಿನ ಜೊತೆಗೆ ಅಂತ. ಒಡೆದಿರೋ ತೆಂಗಿನಕಾಯಿ ಇತ್ತು ಫ್ರೀಝರಲ್ಲಿ, ಸೊ ಅದನ್ನು ಒಂದು 10 ಮಿನಿಟ್ಸು ನಾನು ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಅದರಿಂದ ತೆಂಗಿನಕಾಯಿ ಪೀಸಸ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಅದಾದಮೇಲೆ ಇದಕ್ಕೆ ಪುಟಾಣಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇವಾಗ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ರೀತಿ ಡ್ರೈ ಆಗಿಯೇ ಮೊದಲು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಚಂಕ್ಸ್ ಇರದೇ ಚಟ್ನಿ ಚೆನ್ನಾಗಿ ಬರುತ್ತೆ. ಆಮೇಲೆ ಮಿಕ್ಸಿನೂ ಕೂಡ ನಾನು ಆಗಿಂದಾಗಲೇ ಕ್ಲೀನಾಗಿ ವೈಪ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದರಿಂದ ಯಾವಾಗಲೂ ಮಿಕ್ಸಿ ಕ್ಲೀನಾಗೇ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಅಂದರೆ ನಾವು ಏನು ಯೂಸ್ ಮಾಡೋದಕ್ಕೆ ನಾವು ಐಟಮ್ಸ್ನ ತೊಗೊಂಡಿರ್ತೀವಲ್ವ, ಅದನ್ನು ಆಗಿಂದಾಗಲೇ ನಾವು ವೈಪ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗಲೂ ಒಂದು ಕ್ಲೀನ್ ಕಿಚನ್ನ ನಾವು ಅಚೀವ್ ಮಾಡ್ಬೋದು. ಆಮೇಲೆ ನಾನು ಚಟ್ನಿಗೆ ಅಂತ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆಯೇ ಕರಿಬೇವು ಎಲ್ಲ ಹಾಕ್ಕೊಂಡು ಇವಾಗ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪಡ್ ಮಾಡಬೇಕು. ಕಡೆಯದಾಗಿ ಅದಕ್ಕೆ ತವಾ ಇಟ್ಬಿಟ್ಟು ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ್ಮೇಲೆ ಪಡ್ನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲಿಡ್ ಮುಚ್ಚಿಟ್ಬಿಟ್ಟು ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡೆ. ಈ ಪಡ್ ತವಾ ಬಂದು 2 ವರ್ಷ ಆಯಿತು ನಾನು ಯೂಸ್ ಮಾಡಿ, ಬಟ್ ಇವಾಗ ರಿಪ್ಲೇಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಫಸ್ಟ್ ನಾವು ಏನು ಹಾಕ್ತೀವಲ್ವ ಒಂದು ಲಾಟು ಅದು ತುಂಬ ಕೆಳಗಡೆ ಎಲ್ಲ ಹತ್ಕೊಳ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ನಾನು ಜಾಸ್ತಿನೇ ಹಾಕ್ಕೋಬೇಕು, ಅದು ಅನ್ಹೆಲ್ದಿ ಅಲ್ವಾ. ಅದಕ್ಕೆ ಈಗ ಇದನ್ನು ರಿಪ್ಲೇಸ್ ಮಾಡ್ಕೋಬೇಕು. ನಾನ್ ಸ್ಟಿಕ್ ಇದ್ದರೆ ಇದೇ ಪ್ರಾಬ್ಲಮ್ ಆಗುತ್ತೆ. 1 ವರ್ಷ ಚೆನ್ನಾಗಿ ಬರ್ಬೋದು, ಬಟ್ ಇವಾಗೆಲ್ಲ ಐರನ್ನದ್ದು ತುಂಬ ಹೆಲ್ದಿ ಆಗಿರುತ್ತೆ, ಅದನ್ನೇ ತೊಗೊಳ್ಳಿ ಅಂತ ಬರ್ತಾ ಇದೆ. ಸೊ ಅದನ್ನೇ ನಾನು ಈ ಸರ್ತಿ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿನ್ನರ್ ರೆಡಿ ಆದಮೇಲೆ ನಮ್ಮ ಮನೆಯವ್ರಿಗೆ ಮತ್ತು ಈಶಾನ್ಗೆ ಇಬ್ರಿಗೂ ಸರ್ವ್ ಮಾಡ್ತಾ ಇದ್ದೆ. ಅವನಿಗೆ ಆ್ಯಕ್ಚುಲಿ ನೆನಪೇ ಇರಲಿಲ್ಲ ಹೇಳಿದ್ದೀನಿ ಅಂತ. ಸೊ ಅದು ನೋಡಿಬಿಟ್ಟು ತುಂಬ ಹಿ ವಾಸ್ ರಿಯಲಿ ಸೋ ಹ್ಯಾಪಿ. ಅವರಿಬ್ಬರಿಗೂ ಸರ್ವ್ ಮಾಡಾದಮೇಲೆ ನಾನಿವಾಗ ಡಿನ್ನರ್ ತೊಗೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ 8 ಗಂಟೆ ಆಗ್ತಾ ಬಂದಿತ್ತು. ಸೊ ನಾನಿವಾಗ ಅರ್ಲಿ ಡಿನ್ನರ್ನೇ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು 7:30 to 8 ಈ ಥರ ನಾನು ಡಿನ್ನರ್ನ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದೊಂದು ದಿನ ಲೇಟ್ ಆದರೂ ಕೂಡ 8 ಮೇಲೆ ಆಗದೆ ಇರೋ ಥರ ನಾನು ಟ್ರೈ ಮಾಡ್ತಾ ಇದ್ದೀನಿ. ಊಟ ಆದಮೇಲೆ ಇವಾಗ ಕಡೆ ಕೆಲಸ ಅಂತಲೇ ಹೇಳ್ಬೋದು, ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನಾನು ನಿಜವಾಗ್ಲೂ ರಿಯಲಿ ಐ ವಾಸ್ ವೆರಿ ಡ್ರೈನ್ಡ್ ಔಟ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಮಾಡಲೇಬೇಕು ಅಲ್ವಾ. ಇಲ್ಲಾಂದರೆ ನನಗೆ ಕಿಚನ್ ಆ ಥರ ನಾನು ಇಟ್ಕೊಳ್ಳೋದಂತೂ ಆ ಥರ ಅಂದರೆ ಒಂದು ದಿನ ಆ ಥರ ವಿತೌಟ್ ಕ್ಲೀನಿಂಗ್ ನಾನು ಇಡೋದೇ ಇಲ್ಲ, ಮಲ್ಕೊಳ್ಳೋದೇ ಇಲ್ಲ. ಸೊ ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಲೀನ್ ಕಿಚನ್ ನೋಡಿದ್ರೆ ಒಂದು ಫ್ರೆಶ್ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ
ಹೇಳ್ಬೋದು. ಡೇ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಅದಕ್ಕೆ ತುಂಬ ಸುಸ್ತಾಗಿತ್ತು, ಬಟ್ ಸ್ಟಿಲ್ ನಾನು ಅದನ್ನು ಮಾಡಿ ಮುಗಿಸ್ಕೊಂಡ್ರಾಯ್ತು ಅಂತ ಇವಾಗ ಮೊದಲು ಎಲ್ಲ ಪಾತ್ರೆನೆಲ್ಲ ತೊಳ್ಕೊಂಡು ಇವಾಗ ಕೌಂಟರ್ ಟಾಪ್ನ ನಾನು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ಯಾಸ್ ಸ್ಟವ್ ಬಂದು ಕ್ರಾಂಪ್ಟನ್ನಿಂದು. ನಾನು ದೀಪಾವಳಿಯಲ್ಲಿ ಪರ್ಚೇಸ್ ಮಾಡಿದ್ದು, ಅದನ್ನು ಆ ವ್ಲಾಗಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಇದ್ರದ್ದು ಪ್ಲಸ್ ಪಾಯಿಂಟು ಅಂದರೆ ಈ ಸ್ಟವ್ದು ಪ್ಲಸ್ ಪಾಯಿಂಟು ಅಂತಂದರೆ ನಾವು ಬರ್ನರ್ಸ್ನ ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಇದು ಈಸಿಯಾಗಿರುತ್ತೆ ಕ್ಲೀನಿಂಗಿಗೂ ಕೂಡ. ಹಾಗೆಯೇ ನಾವು ಬರ್ನರ್ಸ್ನೂ ಕೂಡ ನಾವು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು. ಸೊ ಎಲ್ಲ ಕೆಲಸ ಮುಗಿದಾದ್ಮೇಲೆ ನನ್ನ ಟೈಮ್ನ ನಾನೊಂದು ಸ್ವಲ್ಪ ಕೇರ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ತುಂಬ ಏನು ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡಿರ್ತೀನಿ ನೈಟ್ ಟೈಮಲ್ಲಿ. ಅಂದರೆ ನಾನು ಸ್ಕಿನ್ ಕೇರಲ್ಲಿ ಫಸ್ಟ್ ಆಫ್ ಆಲ್ ನಾನು ಫಾಲೋ ಮಾಡೋದು ಅಂತಂದರೆ ರಾತ್ರಿ ಹೊತ್ತು ಚೆನ್ನಾಗಿ ನಾನು ಫೇಸ್ ವಾಶ್ನ ಮಾಡ್ಕೊಂಡಿರ್ತೀನಿ. ಯಾವುದಾದ್ರೂ ಫೇಸ್ ವಾಶ್ ಹಾಕ್ಕೊಂಡು, ಅಂದರೆ ವಿಟಮಿನ್ ಸಿ ಇರೋದು ನಾನು ಫೇಸ್ ವಾಶ್ನ ಯೂಸ್ ಮಾಡಿರ್ತೀನಿ. ಅದನ್ನು ಹಾಕ್ಕೊಂಡು ನಾನು ಫೇಸ್ನ ವಾಶ್ ಮಾಡ್ಕೊಂಡಿರ್ತೀನಿ. ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ನಾನು ಯಾವುದಾದ್ರೂ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿರ್ತೀನಿ. ಬಟ್ ಇತ್ತೀಚೆಗೆ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಸಮ್ಮರ್ ಬಂತಲ್ವ, ಅಲೋವೆರಾ ಜೆಲ್ಲು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ. ಹಾಗೆಯೇ ಮಾಯ್ಶ್ಚರೈಸು ಮಾಡುತ್ತೆ, ಸ್ವಲ್ಪ ಸಾಫ್ಟಾಗೂ ಇರುತ್ತೆ ಸ್ಕಿನ್ನು ಅಂತ. ಅದನ್ನು ನಾನು ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಸಿರಮ್ನ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಮೆನ್ಯೂಪೋಸ್ ಆದಮೇಲೆ ನನ್ನ ಸ್ಕಿನ್ನು ಒಂದು ಸ್ವಲ್ಪ ಡ್ರೈನೂ ಆಗ್ತಾಯಿದೆ, ಹಾಗೆಯೇ ಒಂದು ಸ್ವಲ್ಪ ಪಿಗ್ಮೆಂಟು ಕೂಡ ಬರ್ತಾಯಿದೆ, ಸ್ವಲ್ಪ ಪ್ಯಾಚಸ್ ಎಲ್ಲ ಬರ್ತಾಯಿತ್ತು. ಸೊ ಅದು ಕಾಮನ್ ಅಂತ ಡಾಕ್ಟ್ರ್ ಹೇಳ್ತಾಯಿದ್ರು. ಅದಕ್ಕೆ ನಾನು ನವಡೇಸ್ ಕುಂಕುಮಾದಿ ತೇಲಮ್ ಅಂತ ಬರುತ್ತಲ್ವ, ಅದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಡೇಸ್ ಆಯಿತು, ತುಂಬ ದಿನ ಏನಾಗಿಲ್ಲ. ಮೊದಲಾದರೆ ಬರೀ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಬಟ್ ಇದೊಂದು ಪ್ರಾಬ್ಲಮ್ ಬಂದಿರೋದ್ರಿಂದ, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇದು ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಕಿನ್ ಕೇರ್ ರುಟೀನಲ್ಲಿ. ಸೊ 10 ಡೇಸ್ ಆಯಿತು, ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇನ್ನೂ ತುಂಬ ರಿಸಲ್ಟ್ ಏನೂ ಬಂದಿಲ್ಲ, ಬಟ್ ಹಚ್ಕೊಂಡಾದಮೇಲೆ ಒಂದು ಸ್ವಲ್ಪ ನಮಗೆ ಬ್ರೈಟ್ನಿಂಗ್ ಇಫೆಕ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ನಾನು ಈ ರೀತಿ ಮಸಾಜ್ ಮಾಡ್ಕೊಂಡಿರ್ತೀನಿ, ಅದರಿಂದ ತುಂಬ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಅಂತ, ಹಾಗೆಯೇ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲ ಆಯಿತು. ಕಡೆಯದಾಗಿ ನಾನು ನಾಳೆಗೆ ಅಂತ, ಅಂದರೆ ಬೆಳಗ್ಗೆ ತೊಗೊಳ್ಳೋದಕ್ಕೆ ಅಂತ ಬಾದಾಮನ್ನ ಸೋಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಡೇ ಜೊತೆಗೆ, ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ bye bye.